ರೇ ರಸ್ತೆಯಲ್ಲಿ ಓಡಾಡೋರು ಕಾಣಿಸಲ್ವಾ ನಿಮ್ ಕಣ್ಣಿಗೆ? ಒಳ್ಳೆ ಸಾಯಿಸೋರ್ ತರ ಮೈ ಮೇಲೆ ಬರ್ತೀರಲ್ರಿ. ರೀ ನಾನ್ ಶಾಕ್ ಅಲ್ಲಿದ್ರೆ ನಗ್ತಾನೆ ಇದೀರಲ್ರಿ. ಅದ್ ಸರಿ, ಕಾರಲ್ಲಿ ಓಡಾಡೋ ಶ್ರೀಮಂತರಿಗೆ ರಸ್ತೆಯಲ್ಲಿ ಓಡಾಡೋ ಬಡವರಲ್ಲಿ ಕಾಣಿಸ್ತಾರೆ. ರೇ ಮಿಸ್ಟರ್, ನಿಮ್ಮನ್ನ ನೋಡೇ ಕಾರ್ ಹತ್ರ ನಿಲ್ಸಿದ್ದು, ಗೊತ್ತಾಗ್ಲಿಲ್ವಾ? ಕೃಷ್ಣ ಎಸ್ ಯರ್ ಓಲ್ಡ್ ಫ್ರೆಂಡ್ ಆನಂದ. ಆನಂದ ಏನ ಇಷ್ಟು ವರ್ಷದಿಂದ ಎಲ್ಲೋ ಇದ್ದೆ, ಗುರ್ತಿ ಹಿಡಿಯಕ್ಕಾಗ್ಲಿಲ್ಲ ನಿನ್ನ. ನೀನೇ ಪರವಾಗಿಲ್ಲ ಕಣ, ನನ್ನ ಗುರ್ತಿಡ್ಬಿಟ್ಟೆ. ಅದ್ ಸರಿ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? NRI ಒಬ್ಬರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಮತ್ತೆ ಏನ್ ಮಾಡ್ತಿದ್ಯಾ? ನಾನೊಂದು ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಗುಡ್, ನಡಿ ಎಲ್ಲಾರು ಆರಾಮ ಕಾಫಿ ಕುಡ್ಕೊಂಡು ಮಾತಾಡೋಣ. ನಡಿ. ಒಂದ್ ನಿಮಿಷ ಸರ್. ಆನಂದ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರ ಬಾ. ಬರ್ತೀನಿ ಸರ್, ಈಗಲೇ ಬರ್ತೀನಿ. ಯಾರ? ನಮ್ ಬಾಸು ಅರ್ಜೆಂಟ್ ಆಗಿ ಬರಕ್ ಹೇಳ್ತಾ ಇದಾರೆ. ಸಾರಿ ಕಣೋ, ಮತ್ತೀನಿ ಯಾವಾಗಲೂ ಸಿಗ್ತೀನಿ. ಇದು ನನ್ನ ಕಾರ್ಡು. ಥ್ಯಾಂಕ್ ಯು. ಇದು ನನ್ನ ಕಾರ್ಡ್. ಓ ಎಸ್, ಏನ್ ತಿಳ್ಕೊಬಿಡುವ? ಖಂಡಿತ ಇಲ್ಲ ಕಣ, ವರ್ಕ್ ಇಸ್ ವರ್ಷಿಪ್. ಫೋನ್ ಮಾಡ್ತೀನಿ ನನಗೆ. ರೈಟ್, ಬಾಯ್. ಬಾಯ್ ಕಣ. ಬಾಯ್. ಬಾಯ್ ಕಣ, ಸಿಗೋಣ. ಫೋನ್ ಮಾಡು, ಬಾಯ್. ಮೆಹತಾ ಅವ್ರೆ, ನಥಿಂಗ್ ಟು ವರಿ. ನಮ್ ಮ್ಯಾನೇಜರ್ ಆನಂದ್ ಅವರು ಇದಾರೆ, ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಚೇ ಹಾಗೇನಿಲ್ಲ, ಅವರು ನಮ್ಮನೆ ಹುಡುಗ ಇದ್ದಾಗೆ. ಓಕೆನಾ? ಬಾಯ್. ಆನಂದ್ ಸರ್, ಬೆಡ್ರೂಮ್ ಲಾಕರ್ ನಲ್ಲಿ ಒಂದು 10 ಲಕ್ಷ ರೂಪಾಯಿ ತಗೊಂಡೋಗಿ ಆ ಮೆಹತಾ ಕೊಟ್ಬಿಡಪ್ಪ. ಓಕೆ ಸರ್. ಕೇರ್ಫುಲ್, ಡೋಂಟ್ ವರಿ ಸರ್. ಓಕೆ. ಗುಡ್ ಬಾಯ್. ಸಂಜೀವಯ್ಯ, ನಮಸ್ಕಾರ. ನಮಸ್ಕಾರ, ಬರ್ಬೇಕು. ಕೂತ್ಕೊಳ್ಳಿ. ಏನು ಇದ್ದಕ್ಕಿದ್ದ ಹಾಗೆ ಇಷ್ಟು ದೂರ ತಮ್ಮ ಶ್ರೀಪಾದ ಬೆಳೆಸ್ಬಿಟ್ಟಿದ್ದೀರಿ? ನಿನ್ ಕೈಯಲ್ಲಿ ಆಗದೆ ಇರೋ ಕೆಲ್ಸನ ನಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಅರ್ಥ ಆಗ್ಲಿಲ್ಲ. ನನ್ನ ಮೊದಲನೇ ಮಗಳಿಗೆ ನೀನ್ ಗಂಡು ಹುಡುಕ್ ಕೊಡ್ಲಿಲ್ಲ, ಅವಳು ಮದುವೆನೂ ಆಗೋಯ್ತು. ಈಗ ಎರಡನೇ ಮಗಳಿಗೆ ಗಂಡು ಹುಡುಕಿದ್ದೀನಿ, ಜಾತಕನೂ ತಂದಿದ್ದೀನಿ. ಹೌದೇನೋ? ನೋಡು. ನಾವ್ ಹೇಳಿದ್ದೀನಲ್ಲ, ನೀವ್ ಒಪ್ಕೊಳ್ಳೋದಿಲ್ವಲ್ಲ? ಈ ಹುಡುಗನ ಜಾತಕ ನೋಡೋದೇ ಬೇಡ, ಮೊದ್ಲು ವಾಪಸ್ ಕಳ್ಸ್ಬಿಡಿ. ಯಾಕಯ್ಯ, ಏನಾಗಿದೆ? ಈ ಹುಡುಗನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಮೈ ತುಂಬಾ ಕಾಯಿಲೆ. ಕೈ ತುಂಬಾ 40 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತಲ್ಲ, ಕಾಯಿಲೆ ವಾಸಿ ಮಾಡ್ಕೊಂಡ್ರೆ ಆಯ್ತು. ಅಲ್ರಿ, 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಆಮೇಲೆ ನಿಮ್ ಮಗಳ ಪರಿಸ್ಥಿತಿ? ಕೋಟ್ಯಾಧೀಶ್ವರ ತಾನೇ, ಫಾರಿನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು. ಅಲ್ರಿ, ಕೆಲವು ಸಲ ಕೋಟಿಗಟ್ಲೆ ಹಣ ಖರ್ಚು ಮಾಡಿದ್ರು ಆರೋಗ್ಯ ಸರಿ ಹೋಗಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಕೊಡ್ರಿ ಜಾತಕನ. ಏನೋ ದೊಡ್ಡದಾಗಿ ಹೇಳೋಕ್ ಬಂದ್ಬಿಟ್ರು. ಅಮ್ಮ, ನಂಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಫ್ರೆಂಡ್ಸ್ ಟ್ರೀಟ್ ಕೊಡಿಸ್ಬೇಕು. ದುಡ್ಡ ಎಷ್ಟೇ ಬೇಕು? ಅಟ್ಲೀಸ್ಟ್ 2000. 2000? ಅಷ್ಟೊಂದಿಲ್ಲಪ್ಪ. ಪ್ಲೀಸ್ 900-1000 ರೂಪಾಯಿ ಇರ್ಬೋದು. ಅದು ನಿಮ್ಮಪ್ಪನಿಗೆ ಗೊತ್ತಾಗ್ಬಾರ್ದು, ಕೊಡ್ತೀನಿ. ಅಮ್ಮ, ನಿನ್ ಹತ್ರ ಎಷ್ಟಿದ್ಯೋ ಅಷ್ಟ್ ಕೊಡು, ಮಿಕ್ಕಿದ ದುಡ್ಡನ್ನ ಅವ್ರ ಹತ್ರ ಹೇಳಿ ನಾನ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಗಜೋ, ಏನ್ರಿ? ನನಗೆ ಗೊತ್ತಿತ್ತು ತಾಯಿ ಮಕ್ಕಳು ಎಲ್ಲ ಈ ಗೂಡಲ್ಲೇ ಸೇರ್ಕೊಂಡಿರ್ತೀರಾ. ಎಲ್ಲಿರೋದು ಹೇಳಿ. ಒಂದ್ ಒಳ್ಳೆ ಸುದ್ದಿ. ನಮ್ ಸಂಜು ನಿಜವಾಗ್ಲೂ ಅದೃಷ್ಟವಂತಲು ಕಣೆ. ಒಂದ್ ಒಳ್ಳೆ ಶ್ರೀಮಂತರ ಸಂಬಂಧ ಬಂದಿದೆ. ಅಪ್ಪ, ನಿಮಗ್ ಮದ್ವೆ ವಿಷಯ, ಶ್ರೀಮಂತರ ವಿಷಯ ಬಿಟ್ರೆ ಬೇರೆ ಮಾತೇ ಬರಲ್ವಾ? ಅದ್ಯಾಕಮ್ಮ ಹಾಗಂತೀಯ? ಈಗಿನ ಕಾಲದಲ್ಲಿ ಒಳ್ಳೆ ಸಂಬಂಧ ಸಿಕ್ಕೋದೇ ಕಷ್ಟ. ನನಗ್ ಈಗ್ಲೇ ಮದ್ವೆ ಬೇಡಪ್ಪ. ಹಾಗೆಲ್ಲ ಮಾತೇ ಆಡ್ಕೊಡ್ದು. ನಾಳೆ ಮನೆಗ್ ಬರೋಕ್ ಹೇಳಿದ್ದೀನಿ, ಬರ್ತಾರೆ. ಸರಿ, ನಿಮ್ಮಿಷ್ಟ. ಅದು ನನ್ ಮಗಳು ಅಂದ್ರೆ. ಅಂಜು, ನಿನ್ ಗಂಡನ್ಗೂ ಹೇಳ್ಬಿಡಮ್ಮ. ನಾಳೆ ಸಂಜೆ ಗಂಡಿನ ಕಡೆಯವರು ಬರ್ತಾರೆ, ನನಗೆ ಹೇಳಿಲ್ಲ ಅಂತ ಆಕ್ಷೇಪಣೆ ಏನಾನು ಮಾಡೋಣ. ಸರಿನಪ್ಪ. ಸಂಜೀವಯ್ಯನ್ಗೆ ಹುಡುಗ ಹುಡುಗಿ ಜಾತಕ ತೋರ್ಸಿದ್ರಾ? ತೋರಿಸ್ದೇ ಇರ್ತೇನಿಯೇ. ಸಂಜೀವಯ್ಯನಿಗೆ ಜಾತಕ ತೋರಿಸ್ದೆ, ಗಂಡು ಹೆಣ್ಣು ಜಾತಕ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅವನೇ ಹೇಳ್ದ. ಹಾಗಿದ್ರೆ ಸರಿ. ಸರ್ ನಮಸ್ಕಾರ. ಓಹೋ, ನಮಸ್ಕಾರ ಕೃಷ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಪ್ಪಾ ಈ ಕಡೆ? ಏನಿಲ್ಲ, ಕಾಫಿ ಪುಡಿ ತಗೊಂಬರೋಣ ಅಂತ ಹೋಗ್ತಿದ್ದೆ. ಆಶ್ಚರ್ಯವೇ, ನಿಮ್ಮನೆ ಕಾಫಿನೇ ಮಾಡೋದಿಲ್ವಲ್ಲ? ಕಾಫಿ ಪುಡಿ ಯಾಕೆ? ಅಯ್ಯೋ, ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ನನಗಾಗಲ್ಲ. ನಮ್ಮ ಅವನ ಕಾಫಿ ಪುಡಿನೇ ತರ್ಸಲ್ಲ, ಅದಕ್ಕೆ ನಾನೇ ಕಾಫಿ ಪುಡಿ ತಗೊಂಡೋಗಿ ಮನೆ ಕೊಟ್ಟು. ಒಳ್ಳೆ ಕೆಲಸ ಬಿಡು. ಅಂದಾಗೆ ನೆನ್ನೆ ನಿಮ್ಮ ಮಾವ ನಮ್ಮ ಆಫೀಸ್ ಬಂದಿದ್ರಪ್ಪ, ಫೋಟೋನು ಜಾತಕ ತಗೊಂಡು. ನೆನ್ನೆ ರಾತ್ರಿ ಅಂಜು ಹೇಳ್ತಾ ಇದ್ಲು, ಅದೇನೋ ಜಾತಕ ಬಹಳ ಚೆನ್ನಾಗಿ ಕೂಡ್ ಬಂದಿದೆ, ನೀವೇ ಹೇಳಿದ್ರಂತಲ್ಲ. ಸುಳ್ಳು ಕಣಪ್ಪ, ನಾನ್ ಜಾತಕ ನೋಡ್ಲೇ ಇಲ್ಲ.
ಹುಡುಗನ ಫೋಟೋ ನೋಡ್ತಿದ್ದಾಗೆ ಹೇಳ್ಬಿಟ್ಟೆ ಇವನ ಆರೋಗ್ಯ ಸರಿಗಿಲ್ಲ ಅಂತ. ನಿಮ್ ಮಾವ ನನ್ ಮಾತೆ ಕೇಳಲಿಲ್ಲಪ್ಪ. ಹುಡುಗ 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಸರಿ ಸರಿ, ನಾನು ವಿಚಾರಿಸ್ತೀನಿ. ಸರಿಯಪ್ಪ, ನಾನ್ ಬರ್ತೀನಿ. ಮಾವ ಆಸ್ತಿಗೋಸ್ಕರ ಸುಳ್ಳು ಹೇಳಿದಿರಾ? ಲಕ್ಷ್ಮಿ, ಲಕ್ಷ್ಮಿ, ಗಜಲಕ್ಷ್ಮಿ, ಬರ್ತಾ ಇದ್ದೀನ್ರಿ. ಏನ್ರಿ? ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆಗಳು ಏನ್ ದುಬಾರಿ ಅಂತೀಯಾ? ನೋಡು 100 ರೂಪಾಯಿ ಆಗೋಯ್ತಿದಕ್ಕೆ. 100 ರೂಪಾಯಿ? ಇದನ್ನೆಲ್ಲ 100 ರೂಪಾಯಿ ಕೊಟ್ಟಂದ್ರ ನಿಮ್ಗೇನಾದ್ರು ಬುದ್ಧಿಗಿದ್ದಿ ಇದೆಯಾ? ಯಾಕೆ? ಒಂದ್ 5-10 ಕೊಟ್ಟು ತರಕ್ ಆಗ್ತಿರ್ಲಿಲ್ವಾ? ಅಲ್ವೇ, ಗಂಡಿನ ಕಡೆಯವ್ರು ಬರ್ತಾರೆ ತಿಂಡಿ ಗಿಂಡಿ ಮಾಡು ಅಂತ. ಅಂಜು, ಅಂಜು, ಏನ್ರಿ? ನಿಮ್ಮಪ್ಪ ನಿನ್ ತಂಗಿ ಜೀವನ ಹಾಳು ಮಾಡ್ಬೇಕು ಅಂತಿದಾರ, ಕೇಳು. ಯಾಕ್ರಿ, ಏನಾಯ್ತು? ಸಂಜು ಗಂಡು ನೋಡಿದೀನಿ, ಅವನ್ ಜಾತಕ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ನಿಮ್ಮಪ್ಪ. ಎಲ್ಲಾ ಬರೀ ಸುಳ್ಳು. ಯಾರು ಹೇಳಿದ್ರು ಸುಳ್ಳು ಅಂತ? ಸಂಜೀವಯ್ಯ ಅಂಗಡಿ ಹತ್ರ ಸಿಕ್ಕಿದ್ರು, ಅವರೇ ಹೇಳಿದ್ರು. ಅಳಿ ಅಂದ್ರೆ ನೀವ್ ಹೇಳ್ತಾ ಇರೋದೆಲ್ಲ ನಿಜನಾ? ಹೌದತ್ತೆ. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ. ಮಾತಾಡಿಯಪ್ಪ. ಆ ಸಂಜೀವನಿಗೆ ಜಾತಕ ನೋಡಕ್ ಬರಲ್ಲ, ಅದಕ್ಕೆ ನಾನು ಬೇರೆ ಕಡೆ ತೋರಿಸಿದ್ದು. ತಿರ್ಗಾ ಸುಳ್ಳು. ಆ ಹುಡುಗನ್ ಫೋಟೋ ನೋಡ್ತಿದ್ದಾಗೆ ಸಂಜಯ್ ವೆನರ್ ಇವ್ರು ಹೇಳಿದ್ದಾರೆ, ಅವನು ತುಂಬಾ ಕಾಯಿಲೆ ಇದೆ, ಮದುವೆ ವಿಷಯದಲ್ಲಿ ಮುಂದುವರಿಬೇಡಿ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಕೇರ್ ಮಾಡದೆ ಮುಂದುವರಿತಾ ಇದ್ದಾರೆ. ಹುಡುಗ ತುಂಬಾ ಶ್ರೀಮಂತ ಅಂತ ನಿಮ್ಮ ಹತ್ರ ಏನು ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ದಾರೆ. ಸಂಜು, ನನ್ ಮಾತ್ ನಂಬಮ್ಮ. ನನ್ ಮೇಲಿನ ದ್ವೇಷಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ. ಬಾಬಾ, ನಿಮ್ ಮೇಲಿನ ದ್ವೇಷಕ್ಕೋಸ್ಕರ ಸಂಜು ಜೀವನ ಹಾಳು ಮಾಡೋಂತಾನಲ್ಲ ನಾನು. ಇಷ್ಟಕ್ಕೂ ನಿಮ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಂತ ನನಗೇನಾಗಿದೆ? ನನ್ಗೇನು ನನ್ ಮಗಳನ್ ಕಂಡ್ರೆ ಪ್ರೀತಿ ಇಲ್ವಾ? ನಾನು 4 ಕಡೆ ವಿಚಾರಿಸೆ ಈ ನಿರ್ಧಾರಕ್ಕೆ ಬಂದಿರೋದು. ಅಪ್ಪ, ಈಗ್ಲಾದ್ರೂ ನಿಜ ಹೇಳಿಪ್ಪ. ನಾನ್ ನಿಮ್ ಮಾತನ್ನ ನಂಬೋದಾ? ಅಪ್ಪ ಪ್ಲೀಸ್ ಮಾತಾಡಿಪ್ಪ. ಯಾಕೆ ಸುಮ್ನೆ ನಿಂತಿದ್ದೀರಾ? ನಿಜ ಹೇಳಿ. ಈಗ್ಲಾದ್ರೂ ನಿಜ ಹೇಳಿಪ್ಪ. ಇದು ನನ್ ಭವಿಷ್ಯದ ಪ್ರಶ್ನೆ. ಮಾತಾಡದೆ ಸುಮ್ನೆ ನಿಂತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ ಆಸ್ತಿ ಹುಚ್ಚು ಎಷ್ಟಿದೆ ಅಂತ? ನನ್ಗೂ ಇವ್ರ ಹತ್ರ ಹೇಗಿ ಸಾಕಾಗಿ ಹೋಗಿದೆ. ಈ ಸುಖ ಸಂಪತ್ತನ್ನೆಲ್ಲ ಇವ್ರೊಬ್ರೇ ಅನುಭವಿಸ್ಲಿ. ನಡೀರಿ, ನಾವೆಲ್ಲಾದ್ರೂ ಹೋಗೋಣ. ಬನ್ನಿ ಹೇಳಿ ಅಂದ್ರೆ ಬಂದ್ರೆ. ಸ್ವಲ್ಪ ನಿಂತ್ಕೊಳ್ಳಿ. ದಯವಿಟ್ಟು ಯಾರೂ ಮನೆ ಬಿಟ್ಟು ಹೋಗ್ಬೇಡಿ. ಈ ವಿಷಯದಲ್ಲಿ ನನ್ನ ತಪ್ಪಾಗಿದೆ ನಿಜ. ನನ್ನ ತಪ್ಪನ್ನ ನಾನು ಒಪ್ಕೋತೀನಿ. ಇನ್ ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಡ್ಕೋತೀನಿ. ಇಲ್ಲ, ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಗಜಲಕ್ಷ್ಮಿ, ನೀನ್ ಹಾಗನ್ಬಾರ್ದು. ದಯವಿಟ್ಟು ಎಲ್ಲರೂ ಇರೋಕ್ ಹೇಳು. ಅಲ್ಲಪ್ಪ, ಆಸ್ತಿಗೋಸ್ಕರ ನನ್ ಜೀವನನೇ ಹಾಳು ಮಾಡಕ್ ಹೊರಟಿದ್ರಲ್ಲ. ತಪ್ಪಾಯ್ತು ಅಂತ ಹೇಳದ್ನಲ್ಲಮ್ಮ. ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೇನೆ. ಥ್ಯಾಂಕ್ಸ್ ಅಪ್ಪ. ನಡಿಯಮ್ಮ. ಅಳಿಯಂದ್ರೆ ಸ್ವಲ್ಪ ನಿಂತ್ಕೊಳ್ಳಿ. ಅಳಿಯಂದ್ರೆ ಅಂತೂ ಈ ಮದುವೆ ನಿಲ್ಲಿಸ್ಬಿಟ್ರಿ. ನೋಡ್ತಾ ಇರಿ, ನಾನೊಬ್ಬ ಒಳ್ಳೆ ಹಣವಂತ ಹುಡುಗನ್ನ ತಗೊಂಬಂದು ನನ್ನ ಮಗಳ ಮದುವೆ ಮಾಡಿಸ್ತೀನಿ. ಇದು ನನ್ನ ಚಾಲೆಂಜ್. ಮಾವ, ನನ್ನ ನಾದ್ನಿಗೆ ಒಳ್ಳೆ ಗುಣವಂತ ಹುಡುಗನ್ನೇ ಹುಡುಕ ಮದ್ವೆ ಮಾಡ್ತೀನಿ. ಇದು ನನ್ನ ಚಾಲೆಂಜ್.